ಫ್ರೆಂಡ್ಸ್, ಇವತ್ತು ನಾವು ತುಂಬಾ ದಿನಗಳಿಂದ ಅಂದ್ರೆ ಒಂದು 10 ದಿನಗಳಿಂದ ಒಂದು ಜಾವಾ ಡೆವಲಪ್ಮೆಂಟ್ ವರ್ಲ್ಡ್ ಅಲ್ಲಿ ಒಂದು ವಿಷಯದ ಬಗ್ಗೆ ಚರ್ಚೆ ಆಗ್ತಿದೆ. ಅದು ಯಾವುದು ಅಂದ್ರೆ Log4j ವಲ್ನರಬಿಲಿಟಿ. ಏನು ಇದು Log4j ವಲ್ನರಬಿಲಿಟಿ? ಹೇಗೆ ಇದು ಲೈಕ್ ನಮ್ಮ ಸಿಸ್ಟಮ್ಗೆ ಎಫೆಕ್ಟ್ ಆಗುತ್ತೆ ಮತ್ತೆ ಯಾವ್ಯಾವ ವರ್ಷನ್ಸ್ ಇದರಿಂದ ಇಂಪ್ಯಾಕ್ಟ್ ಆಗುತ್ತೆ ಅನ್ನೋದನ್ನ ನೋಡೋಣ. ಹಾಗೆ ಪ್ರಾಕ್ಟಿಕಲಿ ಅದನ್ನ ಹೇಗೆ ಲೈಕ್ ಹ್ಯಾಕರ್ಸ್ ಎಕ್ಸ್ಪ್ಲಾಯ್ಟ್ ಮಾಡ್ತಾರೆ ಮತ್ತೆ ನಾವು ಅದನ್ನ ಹೆಂಗೆ ಪ್ರೊಟೆಕ್ಟ್ ಮಾಡ್ಬೋದು ಅನ್ನೋದನ್ನ ನೋಡೋಣ. ಸೊ ಫಸ್ಟ್ ಒಂದು ವೆಬ್ಸೈಟ್ ಇದೆ. ಸೊ ಈ ವೆಬ್ಸೈಟ್ ಅಲ್ಲಿ ಇಲ್ಲಿ ಮೆನ್ಷನ್ ಮಾಡಿದ್ದಾರೆ ಲೈಕ್ Log4j. ಆಕ್ಚುಲಿ ಬೇಸಿಕಲಿ Log4j ಅನ್ನೋದು ಒಂದು ಲಾಗಿಂಗ್ ಟೂಲ್. ಅಂದ್ರೆ ನೀವೇನೇ ಒಂದು ಸಾಫ್ಟ್ವೇರ್ ಬರೆದ್ರೆ ಆ ಸಾಫ್ಟ್ವೇರು ಯಾವ ಸ್ಟೇಟಸ್ ಅಲ್ಲಿದೆ. ಸೊ ಸಪೋಸ್ ಒಂದು ಫೈಲ್ ಪ್ರೋಗ್ರಾಮ್ ಬರೀತೀವಿ, ಫೈಲ್ ರೀಡಿಂಗ್ ಅಂದ್ರೆ ಫೈಲ್ ನ ರೈಟಿಂಗ್ ಅಥವಾ ಇನ್ನೊಂದು ಯಾವ್ದು ಪ್ರೋಗ್ರಾಮ್ ಬರೀತೀವಿ ಅಂದ್ರೆ ಸೊ ಈಗ ನೆಕ್ಸ್ಟ್ ಈ ಸಾಫ್ಟ್ವೇರ್ ಏನ್ ಮಾಡ್ತಾ ಇದೆ, ಒಂದು ಅಪ್ಲಿಕೇಶನ್ ಏನ್ ಮಾಡ್ತಾ ಇದೆ, ರೀಡ್ ಮಾಡ್ತಾ ಇದೆಯಾ ಅಥವಾ ಏನಾದ್ರು ಪ್ರಾಬ್ಲಮ್ ಅಂತ. ಸೊ ಪ್ರತಿಯೊಂದು ನಾವು ಲಾಗ್ ಮಾಡಬಹುದು ಇಲ್ಲಿ ಕಂಟ್ರೋಲ್ಡ್ ಮ್ಯಾನರ್ ಫಾರ್ಮ್ಯಾಟ್ಸ್ ಅದನ್ನೆಲ್ಲ ಕಂಟ್ರೋಲ್ ಮಾಡಬಹುದು. ಅದಕ್ಕೋಸ್ಕರ ಇದೊಂದು Log4j ಅನ್ನೋದೊಂದು API. ಸೊ ಈ Log4j ವರ್ಷನ್ ಅಲ್ಲಿ ಅಂದ್ರೆ Log4j 2.0 ಬೀಟಾ 9 ಇಂದ ಅಪ್ ಟು 2.13 15 ವರೆಗೂ ಈಗ ಲೇಟೆಸ್ಟ್ 2.16. ಸೊ ಅಪ್ ಟು ಈ ವರ್ಷನ್ಗಳಲ್ಲಿ ಏನು ಒಂದು ಸೆಕ್ಯೂರಿಟಿ ಇಶ್ಯೂ ಅನ್ನ ಐಡೆಂಟಿಫೈ ಮಾಡಿದ್ದಾರೆ. ಸೊ ಇದು 0 ಡೇ ವಲ್ನರಬಿಲಿಟಿ ಅಂದ್ರೆ ಆಸ್ ಸೂನ್ ಆಸ್ ಪಾಸಿಬಲ್ ಇದನ್ನ ಫಿಕ್ಸ್ ಮಾಡಬಹುದು. ಸೊ ಈಗ ಜಾವಾದಲ್ಲಿ Log4j ಏನಾಗ್ತಂದ್ರೆ ಸೊ ಡಿಫ್ರೆಂಟ್ ವರ್ಷನ್ಸ್ ಇದೆ. 1.x Log4j ಇದೆ, 2.x ಇದೆ, ಕರೆಂಟ್ಲಿ 2.x ಇದೆ. ಅದರಲ್ಲಿ ಲೇಟೆಸ್ಟ್ ವರ್ಷನ್ ಯಾವ್ದಂದ್ರೆ 2.16. ಸೊ ಇಲ್ಲಿ 1.x ಇದೆಯಲ್ಲ, ಈ ವರ್ಷನ್ ಇಟ್ಸ್ ನಾಟ್ ಇಂಪ್ಯಾಕ್ಟ್. ಓನ್ಲಿ ಇಲ್ಲಿ ಮೆನ್ಷನ್ ಮಾಡಿದ್ರಲ್ಲ ಇದರಲ್ಲಿ ಬೀಟಾ ವರ್ಷನ್ ಇಂದ ಅಪ್ ಟು 14 ವರೆಗೂ 15 ವರೆಗೂ ಇಂಪ್ಯಾಕ್ಟ್ ಹೇಳಿದ್ದಾರೆ. ಜಸ್ಟ್ 15 ಆಲ್ರೆಡಿ ರಿಲೀಸ್ ಆಗಿತ್ತು, ಜಸ್ಟ್ ಅದನ್ನ ಫಿಕ್ಸ್ ಮಾಡಿದಾರೆ ಅಂತ ಹೇಳ್ತಾ ಇದ್ದಾರೆ. ಬಟ್ ಲೇಟೆಸ್ಟ್ ವರ್ಷನ್ ಬಂದ್ಬಿಟ್ಟು 2.16 ಅಲ್ಲಿ 2.16.0. ಸೊ ಅದರಲ್ಲಿ ಎಲ್ಲ Log4j ವಲ್ನರಬಿಲಿಟಿನ ಫಿಕ್ಸ್ ಮಾಡಿ. ಸೊ ನಾವು ಈಗ ನೋಡೋಣ ಫಸ್ಟ್ ಏನು Log4j ವಲ್ನರಬಿಲಿಟಿ ಅಂದ್ರೆ ಇದಕ್ಕೋಸ್ಕರ ಹೆಂಗ್ ಬಂತು ಮತ್ತೆ ಅದನ್ನ ಹೆಂಗೆ ರೆಮಿಡಿಯೇಷನ್ ಮಾಡೋದು ನೋಡೋಣ. ಇಲ್ಲಿ ಸೊ ಇದನ್ನ ಡೆಮೋ ತೋರಿಸೋಕ್ಕೋಸ್ಕರ ನಾನು ಸ್ಮಾಲ್ ಅಪ್ಲಿಕೇಶನ್ ಬರ್ತಿದ್ದೀನಿ. ಇದು ಬೇಸಿಕಲಿ ಸ್ಪ್ರಿಂಗ್ ಬೂಟ್ ಅಪ್ಲಿಕೇಶನ್. ಓಕೆ, ಸ್ಪ್ರಿಂಗ್ ಬೂಟ್ ಅಪ್ಲಿಕೇಶನ್ ಮತ್ತೆ ವೆಬ್ ಸ್ಟಾರ್ಟರ್ ಪ್ರಾಜೆಕ್ಟ್ ಅಂದ್ರೆ ಇದೊಂದು ರೆಸ್ಟ್ API ತರ ವರ್ಕ್ ಆಗುತ್ತೆ. ರೆಸ್ಟ್ API. ಸೊ ಇಲ್ಲಿ ನೋಡಿ, ಸ್ಟಾರ್ಟರ್ ವೆಬ್. ನಾನು ಬೈ ಡಿಫಾಲ್ಟ್ ಲಾಗಿಂಗ್ ಏನು ವೆಬ್ ಅಲ್ಲಿ ಬಂದಿರುತ್ತಲ್ಲ ಅದನ್ನ ಎಕ್ಸ್ಕ್ಲೂಡ್ ಮಾಡ್ತೀನಿ. ಎಕ್ಸ್ಕ್ಲೂಷನ್ ಮಾಡ್ತಾ ಇದ್ದೀನಿ. ಮತ್ತೆ ನಾನೇ ಎಕ್ಸ್ಪ್ಲಿಸಿಟ್ಲಿ Log4j 2 ಡಿಪೆಂಡೆನ್ಸಿನ ಆಡ್ ಮಾಡಿರ್ತೀನಿ. ಸೊ ಇಲ್ಲಿ ನಾವು ನೋಡೋದಿಲ್ಲ ಯಾವ ವರ್ಷನ್ ಇದೆ ಅಂದ್ರೆ Log4j 14.1. ಸೊ ಇದು ಈ ವರ್ಷನೂ ಕೂಡ ವಲ್ನರಬಿಲಿಟಿ ಇದೆ ಈ ವರ್ಷ.
ಸೊ ಈಗ ನೋಡೋಣ ಫಸ್ಟ್ ಹೇಗೆ ಅಂದ್ರೆ ಒಂದು ಅಪ್ಲಿಕೇಶನ್ ಫಸ್ಟ್ ಒಂದು ಅಪ್ಲಿಕೇಶನ್ ಏನಂತ ಎಕ್ಸ್ಪ್ಲೈನ್ ಮಾಡ್ತೀನಿ ಫಸ್ಟ್ ಇದೇನು ಅಪ್ಲಿಕೇಶನ್ ಹೆಂಗ್ ವರ್ಕ್ ಆಗುತ್ತೆ ಅಂತ. ಸೊ ಇದು ಮಾವಿನ ಕಾನ್ಫಿಗರೇಷನ್ ಆಯಿತು. ಸೊ ನೆಕ್ಸ್ಟ್ ನಾವು ಇದು ಅಪ್ಲಿಕೇಶನ್ ಸ್ಟಾರ್ಟ್ಅಪ್ ಇದರಲ್ಲಿ ಏನು ಅಂತ ಜಸ್ಟ್ ನಾರ್ಮಲ್ ಅಪ್ಲಿಕೇಶನ್ ಸ್ಟಾರ್ಟ್ಅಪ್ ರನ್ ಆಗುತ್ತೆ. ಸೊ ಇಲ್ಲಿ ಒಂದು ಕಂಟ್ರೋಲರ್ ಬರ್ತಿದ್ದೀನಿ. ಈ ಕಂಟ್ರೋಲರ್ ರೆಸ್ಟ್ ಕಂಟ್ರೋಲ್ ಅಂದ್ರೆ ಇದೊಂದು ಜಸ್ಟ್ ರೆಸ್ಟ್ API. ಸೊ ಅದರಲ್ಲಿ ಒಂದು ಮೆಥಡ್ ಕಾಲ್ API ಅಂತ. ಸೊ ಕಂಟ್ರೋಲರ್ ಈ ಕಾಲ್ API ಅಂತ /call API ಅಂತ ಕಾಲ್ ಮಾಡಿದ್ರೆ ಈ ಮೆಥಡ್ಗೆ ಕಾಲ್ ಆಗುತ್ತೆ. ನಾವೇನು ರಿಕ್ವೆಸ್ಟ್ ಪ್ಯಾರಾಮೀಟರ್ ಅಲ್ಲಿ ಏನು ಪ್ಯಾರಾಮೀಟರ್ಸ್ ಕಳಿಸ್ತೀವೋ ರಿಕ್ವೆಸ್ಟ್ ಅಲ್ಲಿ ಅದು ಇಲ್ಲಿ ಜಸ್ಟ್ ಬಂದು ಲಾಗ್ ಆಗುತ್ತೆ. ನೋಡಿ ನಾನು log4j ನ ಕಾನ್ಫಿಗರೇಷನ್ ಮಾಡಿದ್ದೀನಿ. ಓಕೆ ಪ್ರೈವೇಟ್ ಇದು ಜಸ್ಟ್ ಇದು ಪ್ರಿಂಟ್ ಆಗುತ್ತೆ. ರಿಟರ್ನ್ ಎಂಟಿ ರೆಸ್ಪಾನ್ಸ್ ಕಾಣಿಸ್ತಿಲ್ಲ, ಜಸ್ಟ್ ಎಂಟಿ. ಇದು ಇದ್ರ ಫಂಕ್ಷನ್ ಆಗಿದೆ. ಸೊ ನಾರ್ಮಲಿ ಇದು ಹೆಂಗ್ ವರ್ಕ್ ಆಗುತ್ತೆ ಅಂದ್ರೆ ಜಸ್ಟ್ ಅಪ್ಲಿಕೇಶನ್ ರನ್ ಮಾಡಿದ್ರೆ ಸೊ ಸ್ಪ್ರಿಂಗ್ ಬೂಟ್ ಅಪ್ಲಿಕೇಶನ್ ಸ್ಟಾರ್ಟ್ಅಪ್ ಆಗುತ್ತೆ. ಸ್ಟಾರ್ಟ್ಅಪ್ ಆಗುತ್ತೆ ಮತ್ತೆ ನೋಡಿ 8080 ಪೋರ್ಟ್ ಅಲ್ಲಿ ರನ್ ಆಗುತ್ತೆ. ಸೊ ಒಂದು ಇದನ್ನ URL ಓಪನ್ ಮಾಡಿ. ಓಕೆ ಲೋಕಲ್ ಹೋಸ್ಟ್ 8080 -call API ಅನ್ನೋ ಮೆಥಡ್ ಅದೇ ಸಬ್. ಓಕೆ ಸೊ ಇಲ್ಲಿ ಕ್ವೈರಿ ಪ್ಯಾರಾಮೀಟರ್ ಏನಿದೆ ಇನ್ಪುಟ್ ಅನ್ನೋದು ಒಂದು ಪ್ಯಾರಾಮೀಟರ್. ನಾನು ಏನು ಮಾಡ್ತೀನಿ ಜಸ್ಟ್ ಒಂದು ಟೆಕ್ಸ್ಟ್ ಕೊಡಿಸ್ತಾ ಇದ್ದೀನಿ ಜಸ್ಟ್ ಇನ್ ದ ಕ್ವೈರಿ ಪ್ಯಾರಾಮೀಟರ್ ಜಸ್ಟ್ ಪ್ರಿಂಟ್ ಇಟ್. ಏನು ಮಾಡುತ್ತೆ ನೋಡಿ ಶೋ ಇನ್ಪುಟ್ ಮಂಜು ಪ್ರಿಂಟ್ ಆಯ್ತು. ಸೊ 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 ಈ log4j ಏನಕ್ಕೆ ಬಂತು ಅಂದ್ರೆ ಇದರಲ್ಲಿ log4j ಅಲ್ಲಿ LDAP ಮೀನ್ಸ್ JNDA ಲುಕ್ಅಪ್ ಅಂತ ಒಂದು ಫೀಚರ್ ಇದೆ. ಅದು ಏನಾದರೂ ಸರ್ವರ್ ಅಲ್ಲಿ ನಮಗೆ ರಿಸೋರ್ಸ್ ಬೇಕು ಅಂದ್ರೆ ಅದನ್ನ ಅದರಲ್ಲಿ ಸರ್ಚ್ ಮಾಡಿ ಅದನ್ನ ಫೆಚ್ ಮಾಡಿ ಆ ಫಂಕ್ಷನಾಲಿಟಿ log4j ಅಲ್ಲಿ ಕೊಡಿದ್ದಾರೆ. ಸೊ ನಾವು ಆಕ್ಚುಲಿ ಏನ್ ಮಾಡ್ತೀವಿ ಅಂದ್ರೆ ನಾವು ಜಸ್ಟ್ ಈ ಫಂಕ್ಷನಾಲಿಟಿ ಏನ್ ಮಾಡುತ್ತೆ ಇದು ಅಂದ್ರೆ ಜಸ್ಟ್ ಏನೋ ಒಂದು ಸ್ಟ್ರಿಂಗ್ ವೇರಿಯೇಬಲ್ ನಾವು ಪಾಸ್ ಮಾಡಿದ್ರೆ ಜಸ್ಟ್ ಅದು ಪ್ರಿಂಟ್ ಆಗಬೇಕಷ್ಟೇ. ಈ ಫಂಕ್ಷನಾಲಿಟಿ ಮೀನ್ಸ್ ವಲ್ನರಬಿಲಿಟಿನ ಟೆಸ್ಟ್ ಹೆಂಗ್ ಮಾಡೋದಂದ್ರೆ ನಾನೊಂದು LDAP ಕನೆಕ್ಷನ್ ತಗೊಂಡಿದ್ದೀನಿ. ನೋಡಿ URL ಈ ಕೋಡ್ ಇದೆ ಒಂದು ಇದು ಜಸ್ಟ್ ಲೋಕಲ್ ಸರ್ವರ್. ಓಕೆ ಇದು ಒಂದು ವೇರಿಯೇಬಲ್ ಓಕೆ ಇದ್ರೊಳಗಡೆ ಸಿಸ್ಟಮ್ ವೇರಿಯೇಬಲ್ ಇದ್ರೊಳಗಡೆ ನಾನು LDAP JNDA URL ನ ಪಾಸ್ ಮಾಡ್ತೀನಿ. ಸೊ ಇದು ಆಕ್ಚುಲಿ ಜಸ್ಟ್ ಪ್ರಿಂಟ್ ಆಗಬೇಕು ಆಸ್ ಪರ್ ದ ಫಂಕ್ಷನಾಲಿಟಿ ನಾನು ಕೋಡ್ ಬರ್ದಿರೋದು ಪ್ರಕಾರ. ಸೊ ಇದನ್ನ ಎನ್ಕೋಡ್ ಮಾಡ್ತೀನಿ. ಎನ್ಕೋಡ್ ಮಾಡಿ ಈ URL ಒಳಗಡೆ ಪಾಸ್ ಮಾಡ್ತೀನಿ. ಇದು ಆಕ್ಚುಲಿ ಪ್ರಿಂಟ್ ಆಗಬೇಕು. ಸೊ ನಾವು ಬ್ಯಾಕ್ ಎಂಡ್ ಅಲ್ಲಿ ನೋಡಿದ್ರೆ ಸಮ್ ಎರರ್ ಏನಾದ್ರು ಆಯ್ತು. ಸಾರಿ ಇಲ್ಲಿ ಮಂಜು ಅಂತ ಲಾಸ್ಟ್ ಇನ್ಪುಟ್. ನೆಕ್ಸ್ಟ್ ಇನ್ಪುಟ್ ಇನ್ಸ್ಟೆಡ್ ಆಫ್ ಪ್ರಿಂಟಿಂಗ್ ಶೋ ಇನ್ಪುಟ್ ಪ್ರಿಂಟ್ ಮಾಡುತ್ತೆ. ಇದು ಆಕ್ಚುಯಲ್ ಸರ್ವರ್ ಅಲ್ಲಿ ಏನು ಹುಡುಕ್ತಾ ಇದೆ connection is getting connected to some server. This is a actual log4j vulnerability. So
ಹ್ಯಾಕರ್ಸ್ ವಿತೌಟ್ ಅಥೆಂಟಿಕೇಶನ್ ಡೈರೆಕ್ಟ್ಲಿ ನಮ್ಮ ಸಿಸ್ಟಮ್ಗೆ ಲಾಗ್ ಆಗ್ಬೋದು. ಅವ್ರದ್ದು ಸ್ಕ್ರಿಪ್ಟ್ಸ್ ಏನೇ ಇದ್ರೂ ಅದನ್ನ ಎಕ್ಸಿಕ್ಯೂಟ್ ಮಾಡಿ. ಸೊ ದಿಸ್ ವಿಲ್ ಕಾಸ್ ದ ಡ್ಯಾಮೇಜ್, ಡಿನಯಲ್ ಆಫ್ ಸರ್ವಿಸ್. ಓಕೆ, ಸೊ ಇದನ್ನ ಹೆಂಗೆ ನಾವು ಫಿಕ್ಸ್ ಮಾಡಬಾರ್ದು ಅಂದ್ರೆ ಜಸ್ಟ್ SFTP ಅಂದ್ರೆ ನಾಟ್ SFTP, ಜಸ್ಟ್ ಶಾರ್ಟ್ ಟರ್ಮ್ ಫಿಕ್ಸ್ ಆಗಿ ನಾವು ಈ ಈ ಆರ್ಗ್ಯುಮೆಂಟ್ ನ ಸರ್ವರ್ ಲೆವೆಲ್ ಅಲ್ಲಿ ಜಾವಾ ಆರ್ಗ್ಯುಮೆಂಟ್ ನ ಸರ್ವರ್ ಲೆವೆಲ್ ಅಲ್ಲಿ ಅಪೆಂಡ್ ಮಾಡಬೇಕು. ಸೊ ಅವಾಗ ನಮಗೆ ಇಶ್ಯೂ ಬರೋದಿಲ್ಲ. ಮತ್ತೆ ಲಾಂಗ್ ಟರ್ಮ್ ಫಿಕ್ಸ್ ಅಂದ್ರೆ ಜಸ್ಟ್ ಲಾಂಗ್ ಟರ್ಮ್ ಫಿಕ್ಸ್ ಅಂದ್ರೆ ಈಗ ನಮ್ದು ಏನು ಸರ್ವರ್ Log4j ವರ್ಷನ್ ಇದೆಯಲ್ಲ ಅದನ್ನ ಅಪ್ಗ್ರೇಡ್ ಮಾಡಬೇಕು ಲೇಟೆಸ್ಟ್ ವರ್ಷನ್. 1.x ನಾಟ್ ಇಂಪ್ಯಾಕ್ಟೆಡ್, ಓನ್ಲಿ ಇಂಪ್ಯಾಕ್ಟೆಡ್ ವರ್ಷನ್ಸ್ ಆರ್ ದಿಸ್ ಟು ಬೀಟಾ ಇಂದ 2.14 ವರೆಗೂ ಇಂಪ್ಯಾಕ್ಟ್ ಆಗಿದೆ. ಸೊ ಈಗ ಅದನ್ನ ನಾವು ಜಸ್ಟ್ ಟೆಂಪ್ರರಿ ಫಿಕ್ಸ್ ಅಪ್ಲೈ ಮಾಡಿದೀವಿ ಸರ್ವರ್ ಲೆವೆಲ್ ಅಲ್ಲಿ. ಜಸ್ಟ್ ಸೇವ್ ಎಕ್ಸಿಕ್ಯೂಟ್ ಮಾಡ್ತೀನಿ, ಬ್ಯಾಕ್ ಎಂಡ್ ಅಲ್ಲಿ ಹೋಗ್ತೀನಿ, ಸ್ಪ್ರೆಂಡಿಂಗ್ ಇದು ಆಕ್ಚುಲಿ ಫಂಕ್ಷನಾಲಿಟಿ ಇದು. ಸೊ ಇದು ಟೆಂಪ್ರರಿ ಫಿಕ್ಸ್. ಲಾಂಗ್ ಟರ್ಮ್ ಫಿಕ್ಸ್ ಅಂದ್ರೆ ನೀವು ಫಿಕ್ಸ್ ನ Log4j ಅಪ್ಗ್ರೇಡ್ ಲೇಟೆಸ್ಟ್ ವರ್ಷನ್ ಅಪ್ಗ್ರೇಡ್ ಮಾಡೋದ್ ಮೂಲಕ ಫಿಕ್ಸ್ ಮಾಡ್ಕೋಬಹುದು. ಐ ಥಿಂಕ್ ಇಂದಿನ ವಿಷಯ ಇದಾಗಿತ್ತು. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಗ್ರೇಟ್ ಡೇ. ಬಾಯ್.